ಈ ಸಮಯದಲ್ಲಿ ಮತ್ತೆ ನಾವು ಯೆಶಾಯನ ಗ್ರಂಥ 13ನೇ ಅಧ್ಯಾಯ 12ನೇ ವಚನವನ್ನು ಓದಿ ಮುಂದಿನ ಧ್ಯಾನವನ್ನು ಮುಂದುವರಿಸೋಣ. ನಾನು ಮನುಷ್ಯನನ್ನು ಚೊಕ್ಕ ಬಂಗಾರಕ್ಕಿಂತಲೂ ಇಲ್ಲವೇ ಒಫೇರ್ ಬಂಗಾರಕ್ಕಿಂತಲೂ ಅಮೂಲ್ಯನನ್ನಾಗಿ ಮಾಡುವೆನು. ಪ್ರಾರ್ಥನೆ ಮಾಡೋಣ. ನಮ್ಮ ಜೀವ ಸ್ವರೂಪನಾದ ತಂದೆಯೇ ದೇವರೇ, ನೀನು ನಮ್ಮ ವಿಷಯದಲ್ಲಿ ಇಟ್ಟಿರುವಂಥ ಈ ಅಭಿಮಾನಕ್ಕಾಗಿ, ನಮ್ಮನ್ನು ಎಂಥ ಅಮೂಲ್ಯರನ್ನಾಗಿ ಮಾಡಿದ್ದಿ ಎಂದು ಹೇಳುವುದಕ್ಕಾಗಿ, ಈ ಎಲ್ಲ ಸಂಗತಿಗಳನ್ನು ನಮಗೋಸ್ಕರ, ನಮ್ಮ ಆದರಣೆಗೋಸ್ಕರ ನೀನು ಬರೆಸಿ ಇಟ್ಟದ್ದಕ್ಕಾಗಿ ನಾವು ನಿನ್ನನ್ನು ಕೊಂಡಾಡುತ್ತೇವೆ. ಕರ್ತನೆ, ನೀನು ಎಂಥ ಒಳ್ಳೆ ದೇವರು. ನಿನ್ನಂಥ ದೇವರು ಈ ಲೋಕದಲ್ಲಿ ಮತ್ತೊಬ್ಬರು ಇಲ್ಲವೇ ಇಲ್ಲ. ನೀನೇ ಸತ್ಯ ದೇವರು, ಜೀವಿಸುವಾತನು ಆಗಿದ್ದಕ್ಕಾಗಿ ನಾವು ನಿನ್ನನ್ನು ಕೊಂಡಾಡುತ್ತೇವೆ. ಎಲ್ಲ ಮಹಿಮೆ, ಘನತೆ, ಮಾನ, ಪ್ರಭಾವ ನಿನಗೇನೆ ಸಲ್ಲಿಸುತ್ತಾ ನಮ್ಮ ಒಡೆಯನು ರಕ್ಷಕನಾದ ಯೇಸು ಕ್ರಿಸ್ತನ ಒಂದೇ ಹೆಸರಿನಲ್ಲಿ ದೀನತೆಯಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ನಾವು ಈಗಾಗಲೇ ಓದಿಕೊಂಡಂಥ ಈ ಭಾಗದಲ್ಲಿ ನಾನು ಮನುಷ್ಯರನ್ನು ಎಂಥ ಬಂಗಾರ, ಚೊಕ್ಕ ಬಂಗಾರದಂತೆಯೂ ಓಫೇರ್ ದೇಶದ ಬಂಗಾರಕ್ಕಿಂತಲೂ ಶುದ್ಧರನ್ನಾಗಿ ಅವರನ್ನು ಮಾಡುತ್ತೇನೆ. ಈ ಮಾತನ್ನು ನಾವು ಕೇಳಿಸಿಕೊಳ್ಳುವಾಗ ಕೆಲವು ತಂದೆಗಳು ತಮ್ಮ ಮಕ್ಕಳು ಅವರ ಸ್ಥಾನಕ್ಕೆ ಬರುವುದು ಅವರಿಗೆ ಇಷ್ಟ ಇರೋದಿಲ್ಲ. ನಾನು ಒಂದು ಕುಟುಂಬ ನನಗೆ ಗೊತ್ತಿದೆ, ಅವರು ದೇವರ ಸೇವೆ ಮಾಡುವಂಥವರು. ಅವ್ರ ಜೊತೆಗೆ ಮಕ್ಕಳನ್ನು ಕರ್ಕೊಂಡು ಹೋದರೆ, ಅವರು ಊಟಕ್ಕೆ ಟೇಬಲ್ಗೆ ಕೂತ್ಕೊಂಡ್ರೆ ತಮ್ಮ ಮಕ್ಕಳನ್ನು ಕೆಳಗಡೆ ಕೂತ್ಕೊಳ್ಳುವಂತೆ ಅವರನ್ನು ಬೈದು ಕೆಳಗೆ ಕೂಡ್ರಿಸ್ತಾ ಇದ್ರು. ಇದು ಒಂದು ತಂದೆಯ ಪ್ರೀತಿ ಮಕ್ಕಳ ಕಡೆಗೆ ಈ ಸ್ಥಿತಿಯಲ್ಲಿ ಎಂದಿಗೂ ಇರಬಾರದು. ಆತನು ಯಾವ ಸ್ಥಿತಿಯಲ್ಲಿದ್ದಾನೋ ಅದೇ ಸ್ಥಿತಿಯಲ್ಲಿ ನಮ್ಮನ್ನೂ ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕಾಣುವಂಥವನು ಆಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ದೇವರ ಮಕ್ಕಳೇ, ಇದನ್ನು ಕೇಳಿಸಿಕೊಳ್ಳುವಾಗ, ನಾನು ಈ ವಚನವನ್ನು ಓದುವಾಗ ನನಗೆ ಒಂದು ನಿಮಿಷ ಬಹಳವಾದ ಕುತೂಹಲ, ಆಸೆ ಮತ್ತು ಆಶ್ಚರ್ಯ ನನಗಾಯಿತು. ನನ್ನ ದೇವರು ಯೆಶಾಯನ ಗ್ರಂಥದಲ್ಲಿ ಹೇಳಿದ ಹಾಗೆ, ನಾನು ನಿನ್ನನ್ನು ಪ್ರೀತಿಸಿದ್ದು ಶಾಶ್ವತವಾದ ಪ್ರೀತಿಯಿಂದಲೇ, ಆದ್ದರಿಂದ ಮಮತೆಯಿಂದ ನಿನ್ನನ್ನು ನಾನು ಸೆಳೆದಿದ್ದೇನೆ ಎಂಬುದಾಗಿ. ಹಾಗಾದರೆ ನಮ್ಮ ದೇವರ ಪ್ರೀತಿ ಎಷ್ಟು ಅಮೂಲ್ಯವಾದದ್ದು, ಎಷ್ಟು ಶ್ರೇಷ್ಠವಾದದ್ದು. ತಾಯಿಯ ಪ್ರೀತಿಗಿಂತಲೂ ಅಮೂಲ್ಯವಾದ ಪ್ರೀತಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿ ಅದಾಗಿದೆ. ಎಂಥ ಅದ್ಭುತವಾದ ಪ್ರೀತಿ ಇದು. ಒಬ್ಬ ಸಂಗೀತಗಾರನು ಹೀಗೆ ಬರೀತಾನೆ, ಎಂಥ ಆಶ್ಚರ್ಯ ಪ್ರೇಮವಿದು. ಇನ್ನೊಬ್ಬ ಸಂಗೀತಗಾರನು ಬರೆಯುವಾಗ ಹೇಳ್ತಾನೆ, ಈ ದಿವ್ಯವಾದ ಪ್ರೀತಿಗೆ ನಾನು ಬದಲು ಏನು ಕೊಡಲಿ? ಸಂಪತ್ತು, ಪ್ರಾಣ ಯಾವತ್ತೂ ಕೊಟ್ಟಾಗಲೂ ಅದಕ್ಕೆ ಸರಿಸಮಾನ ಆಗೋದಿಲ್ಲ. ಹಾಗಾದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿ ಎಷ್ಟು ವಿಶೇಷವಾದದ್ದು, ಅಮೂಲ್ಯವಾದದ್ದು ಎಂಬುದಾಗಿ ಅನೇಕ ಸೇವಕರುಗಳು, ವಿಶ್ವಾಸಿಗಳು ಈ ಪ್ರೀತಿಯ ಶ್ರೇಷ್ಠತೆಯನ್ನು ಖಂಡಿತವಾಗಿಯೂ ತಿಳಿದುಕೊಳ್ಳದೆ ಅವರು ಮನಬಂದಂತೆ ಜೀವಿಸುವಂಥವರು ಆಗಿದ್ದಾರೆ. ಯೋಹಾನ ಸುವಾರ್ತೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದೇನೆಂದರೆ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಯನ್ನು ಕೈಕೊಂಡು ನಡೆಯುವಿರಿ ಎಂಬುದಾಗಿ. ವಿಶ್ವಾಸಿಗಳಲ್ಲಿ ಮತ್ತು ಅನೇಕ ದೇವರ ಸೇವಕರುಗಳಲ್ಲಿ ಆತನ ಆಜ್ಞೆಯನ್ನು ಕೈಕೊಂಡು ನಡೆಯುವಂಥ ಸ್ಥಿತಿ ಅನೇಕರಲ್ಲಿ ಈ ದಿನಗಳಲ್ಲಿ ನಾವು ಕಾಣುವುದಿಲ್ಲ. ಅವರಿಗೆ ದೇವರ ಪ್ರೀತಿಯಲ್ಲ, ಲೋಕದ ಮತ್ತು ಹಣದ ಪ್ರೀತಿಯಿಂದ ಅವರ ಜೀವನ ತುಂಬಿಯದೆ.
ಮಾತು ಎತ್ತಿದರೆ ಹಣ ಹಣ ಹಣ, ದುಡ್ಡು ಕಳಿಸ್ಕೊಡ್ರಿ, ನನಗೆ ಅದು ಇದೆ ಇದು ಇದೆ, ಏನೇನೋ ವಿಷಯಗಳನ್ನು ಹೇಳಿ ಜನರಿಂದ ಹಣ ವಸೂಲಿ ಮಾಡುವುದಕ್ಕಾಗಿ ನಿಂತುಕೊಂಡಿದ್ದಾರೆಯೇ ಹೊರತು ತಾನು ನಂಬಿರುವ ದೇವರು ಪರಲೋಕದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಅವರ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುತ್ತಾನೆ ಎಂಬ ಭರವಸೆ ಅವರಲ್ಲಿ ಇಲ್ಲದಂತಾಗಿ ಇದರ ಮೂಲಕ ಕಾಣುವಂಥದ್ದು ಆಗಿದೆ. ನಾವು ಮಾಡುವುದು ದೇವರ ಸೇವೆ. ಅನೇಕರು ಟಿವಿ ಮೆಸೇಜ್ಗಳಲ್ಲಿಯೂ ಕೂಡ ಬಹಳವಾಗಿ ಹಣದ ವಿಷಯದಲ್ಲಿ ಹೇಳ್ತಾರೆ, ನೀವು ಹಣ ಕೊಡ್ತಿದ್ರೆ ನಾವು ಏನು ಮಾಡೋದಕ್ಕೆ ಆಗೋದಿಲ್ಲ. ಮನುಷ್ಯರನ್ನು ಕೇಳಿ ದೇವರ ವಾಕ್ಯ ನಮಗೆ ಹೀಗೆ ಹೇಳ್ತದೆ, ಮನುಷ್ಯರನ್ನು ನೆಚ್ಚಬೇಡ್ರಿ, ಅವನು ನಿನಗೆ ಏನು ಮಾಡ್ಯಾನು ಎಂಬುದಾಗಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇಬ್ರಿಯ ಪತ್ರಿಕೆಯಲ್ಲಿ ಹೀಗೆ ಹೇಳ್ತಾನೆ, ತಂದೆ ತಾಯಿಗಳು ನಿನ್ನನ್ನು ತೊರೆದು ಬಿಟ್ಟರೇನು, ನಾನು ನಿಮ್ಮನ್ನು ಎಂದಿಗೂ ತೊರೆದು ಬಿಡುವುದಿಲ್ಲ ಎಂಬುದಾಗಿ. 121ನೇ ಕೀರ್ತನೆಯಲ್ಲಿ ದಾವೀದನು ಹೀಗೆ ಹೇಳ್ತಾನೆ, ನಾನು ಕಣ್ಣೆತ್ತಿ ಬೆಟ್ಟಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶವನ್ನು ಉಂಟು ಮಾಡಿದ ಸರ್ವಶಕ್ತನಿಂದಲೇ ನನ್ನ ಸಹಾಯವು ಬರುತ್ತದೆ ಎಂಬುದಾಗಿ ದಾವೀದನು ಈ ಕೀರ್ತನೆಯಲ್ಲಿ ಬರೆದಿರುವುದು ಎಂಥ ಶ್ರೇಷ್ಠವಾದದ್ದು. ನಾವು ಮನುಷ್ಯರನ್ನು ಕೇಳಿದರೆ ಅದರ ಅರ್ಥ ಏನು ಅಂತಂದರೆ ನಮಗೆ ದೇವರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿ ಅರ್ಥ. ಇನ್ನು ಮನುಷ್ಯರನ್ನು ಕೇಳಿದರೆ ದೇವರು ನಮಗೆ ಕೊಡುವುದಕ್ಕೆ ಸಾಧ್ಯವಿಲ್ಲ, ಆದ್ದರಿಂದ ಮನುಷ್ಯರೇ ನೀವು ಕೊಡ್ರಿ ಎಂದು ಕೇಳುವಂಥ ಅಪನಂಬಿಕೆಯ ಕೇಳುವಿಕೆ ಇದಾಗಿದೆ. ನನ್ನ ಪ್ರಿಯ ಸ್ನೇಹಿತರೆ, ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ನೋಡಿದಾಗ ಆತನು ನಮ್ಮ ಅನುದಿನದ ಭಾರವನ್ನು ಹೊರುವಾತನೂ ಆಗಿದ್ದಾನೆ. ನಮಗೋಸ್ಕರ ಚಿಂತಿಸುವ ದೇವರಾಗಿದ್ದಾನೆ. ಪ್ರತಿನಿತ್ಯವೂ ನಮ್ಮ ಸಂಗಡವೇ ಇದ್ದು ನಮ್ಮನ್ನು ತನ್ನ ಮಹಿಮೆಗಾಗಿ ನಡೆಸುವ ದೇವರು ಆತನಾಗಿದ್ದರಿಂದ ನಾವು ಆತನನ್ನು ಆಶ್ರಯ ಮಾಡಿಕೊಳ್ಳಬೇಕಾಗಿದೆ. ದಾವೀದನು ಕೀರ್ತನೆಯಲ್ಲಿ ಹೀಗೆ ಹೇಳ್ತಾನೆ, ದೇವರು ನಮಗೆ ಆಶ್ರಯವೂ ದುರ್ಗವೂ ಆಗಿದ್ದಾನೆ, ನಮ್ಮ ಇಕ್ಕಟ್ಟಿನಲ್ಲಿ ವಿಶೇಷವಾದ ಸಹಾಯಕನೂ ಆಗಿದ್ದಾನೆ. ಒಂದು ವೇಳೆ ಈ ಜನರ ಬೇರೆಯವರನ್ನು ಕೇಳುವುದರ ಉದ್ದೇಶ ಏನಾಗಿದೆ ಅಂತಂದರೆ ದೇವರ ಮೇಲೆ ಪರಿಪೂರ್ಣವಾದ ನಂಬಿಕೆ ಇಲ್ಲದ್ದರಿಂದ ಮನುಷ್ಯರ ಮೊರೆ ಹೋಗುವಂಥದ್ದು ಬಹಳ ಭಯಂಕರವಾದ ಸಂಗತಿಯಾಗಿದೆ. ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ನಮ್ಮ ಜೀವನದಲ್ಲಿ ಏನೇ ಕೊರತೆಗಳು ಬರಲಿ, ಏನೇ ಕಷ್ಟ ಇಕ್ಕಟ್ಟು ಬಾಧೆಗಳು ಬರಲಿ, ಮನುಷ್ಯನ ಕಡೆಗೆ ಕೈ ಒಡ್ಡಿ ಬೇಡ. ದೇವರು ತಾನೇ ನಿಮಗೆ ಅದ್ಭುತವಾದ ರೀತಿಯಲ್ಲಿ ನಿಮಗೆ ಬೇಕಾದವುಗಳನ್ನು ಒದಗಿಸಿಕೊಡುವಾತನು ಆಗಿದ್ದಾನೆ. ದೇವರಿಗೆ ನಾವು ಸ್ತೋತ್ರ ಸಲ್ಲಿಸಬೇಕಾಗಿದೆ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ಈ ಯೆಶಾಯ 13ನೇ ಅಧ್ಯಾಯದ 12ನೇ ವಚನವನ್ನು ಓದುವಾಗ ಇದರಲ್ಲಿ ದೇವರ ಎಷ್ಟು ಅದ್ಭುತವಾದ ಪ್ರೀತಿಯನ್ನು ನಾವು ಕಾಣುತ್ತೇವೆ. 1ನೇ ಕೊರಿಂಥ ಪತ್ರಿಕೆ 16ನೇ ಅಧ್ಯಾಯದಲ್ಲಿ ನಾವು ಹೀಗೆ ನೋಡ್ತೇವೆ ಏನೆಂದರೆ, ಯಾವನಾದರೂ ಕರ್ತನಾದ ಯೇಸು ಕ್ರಿಸ್ತನನ್ನು ಪ್ರೀತಿಸದೆ ಹೋದರೆ ಅವನು ಶಾಪಗ್ರಸ್ತನು, ಅನಾಥಿಮ ಎಂದು ಹೇಳುತ್ತದೆ. ಮಾರನಾಥ ನಮ್ಮ ಕರ್ತನು ಬೇಗನೆ ಬರುವಾತನು ಆಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ನಿನ್ನನ್ನು ಪ್ರೀತಿ ಮಾಡಿ ನಿನಗೋಸ್ಕರ ಪರಲೋಕದ ಮಹಿಮೆಯನ್ನು ತ್ಯಜಿಸಿ ದಾಸನ ರೂಪವನ್ನು ಧರಿಸಿ ಜನಿಸುವುದಕ್ಕೂ ಸ್ಥಳವಿಲ್ಲದೆ ದಾರಿಯಲ್ಲಿ ಒಂದು ವೇಳೆ ಆತನು ಜನಿಸಿರಬಹುದು. ಇಂಥ ಹೀನಾವಸ್ಥೆಯಲ್ಲಿ ಗೋದಲೆಯಲ್ಲಿ ಮಲಗಿಕೊಂಡಿರುವ ಪರಿಸ್ಥಿತಿ ಆತನಿಗೆ ಬಂತು. ಆತನು
ಒಂದು ಕಾರಣಕ್ಕೂ ದೇವರನ್ನು ದೂಷಣೆ ಮಾಡದೆ ಸಂತೋಷದಿಂದ ಈ ಎಲ್ಲವುಗಳನ್ನು ನಮಗಾಗಿ ಆತನು ಸಹಿಸಿಕೊಂಡದ್ದು ಎಷ್ಟು ವಿಶೇಷವಾದ ಸಂಗತಿ ಇದಾಗಿದೆ. ನನ್ನ ಪ್ರಿಯ ದೇವರ ಮಕ್ಕಳೇ, ಆತನು ಪರಲೋಕವನ್ನು ತ್ಯಜಿಸಿ ಈ ಲೋಕಕ್ಕೆ ಬಂದದ್ದು ಮಾತ್ರವಲ್ಲದೆ ಈ ಲೋಕದಲ್ಲಿ 3.5 ವರ್ಷ ಕಾಲದಲ್ಲಿ ಆತನನ್ನು ಜನಗಳು, ಇಸ್ರಾಯೇಲರು, ಯಹೂದಿಗಳು ಆತನನ್ನು ಸೂಳ್ಯರ ಗೆಳೆಯ ಮತ್ತು ಪಾಪಿಗಳ ಮಿತ್ರನು ಎಂಬುದಾಗಿ ಆತನ ಕುರಿತಾಗಿ ಪರಿಹಾಸ್ಯ ಮಾಡುತ್ತಾ ಇದ್ದರು. ಆದಾಗ್ಯೂ ಆ ಜೀವಸ್ವರೂಪನಾದ ದೇವರು ಒಂದು ಕಾಲಕ್ಕೂ ನನಗೆ ಈ ಮನುಷ್ಯರು ಹೀಗೆ ಅಂತ ಇದ್ದಾರೆ, ನಾನು ಇವರನ್ನು ಸಂಪೂರ್ಣವಾಗಿ ಸಾಯಿಸಿ ಬಿಡ್ತೇನೆ ಅನ್ನುವಂಥ ಕೋಪೋದ್ರೇಕವನ್ನು ದೇವರು ಮನುಷ್ಯರ ಮೇಲೆ ತೋರಿಸಲಿಲ್ಲ. ಯೆಶಾಯನ ಗ್ರಂಥ 53ನೇ ಅಧ್ಯಾಯದಲ್ಲಿ ನಾವು ಹೀಗೆ ನೋಡ್ತೇವೆ, ಆತನು ಉಣ್ಣಿ ಕತ್ತರಿಸುವವನ ಮುಂದೆ ಕುರಿಯು ಮೌನವಾಗಿರುವ ಹಾಗೆ ಆತನು ಬಾಯಿ ತೆರೆಯಲಿಲ್ಲ. ತನ್ನ ಗಡ್ಡವನ್ನು ಕೀಳುವವರಿಗೆ ತನ್ನ ಮುಖವನ್ನು ಒಡ್ಡಿದ. ಆತನಿಗೆ ಕೊರಡೆಯಿಂದ ಹೊಡೆಯುವವರಿಗೆ ತನ್ನ ದೇಹವನ್ನು ಒಪ್ಪಿಸಿಕೊಟ್ಟ. ಆತನನ್ನು ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನಿಟ್ಟು ಅದನ್ನು ಜೋರಾಗಿ ತಲೆಯ ಮೇಲೆ ಹೊಡೆದಾಗ ಆ ಮುಳ್ಳುಗಳು ಆತನ ತಲೆಯೊಳಗೆ ನಟ್ಟು ಅಂಗಾಲಿನಿಂದ ನಡನೆತ್ತಿಯವರೆಗೆ ಆತನು ನಮ್ಮೆಲ್ಲರ ಪಾಪ ವಿಮೋಚನೆಗಾಗಿ ತನ್ನನ್ನು ತಾನೇ ಯಜ್ಞದ ಬಲಿಯಾಗಿ ಒಪ್ಪಿಸಿಕೊಟ್ಟದ್ದು ಆ ಪ್ರೀತಿಗಾದರೂ ಬೆಲೆ ಕೊಡೋದು ಬೇಡವೇ? ಎಷ್ಟೋ ಜನರು ರಕ್ಷಣೆ ಹೊಂದಿದ ಮೇಲೆ ಮನ ಬಂದ ಹಾಗೆ ಜೀವನ ಮಾಡ್ತಾ ಇದ್ದಾರೆ. ಆ ಪ್ರೀತಿಯನ್ನು ಧಿಕ್ಕಾರ ಮಾಡ್ತಾ ಇದ್ದಾರೆ, ಆ ಪ್ರೀತಿಯನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ. ಆತನು ನಿನಗೆ ರಕ್ಷಣೆ ಕೊಡಬೇಕಾಗಿದ್ದರೆ ಅದು ಒಂದು ಸಾಧಾರಣವಾದ ವಿಷಯ ಖಂಡಿತವಾಗಿಯೂ ಆಗಿರಲಿಲ್ಲ. ಅದು ವಿಪರೀತವಾದ ಯಾತನೆ ಆತನು ಒಬ್ಬಂಟಿಗನಾಗಿ ಸಹಿಸಿಕೊಂಡದ್ದು ಎಷ್ಟು ವಿಶೇಷವಾದ ಸಂಗತಿ ಅದಾಗಿದೆ. ಆತನು ಉಣ್ಣೆ ಕತ್ತರಿಸುವವನ ಮುಂದೆ ಕುರಿಯು ಮೌನವಾಗಿರುವ ಹಾಗೆ ಆತನು ಬಾಯಿ ಮಾತ್ರ ತೆಗೆಯಲಿಲ್ಲ. ಅದೇ ಯೆಶಾಯನ ಗ್ರಂಥದಲ್ಲಿ ನಾವು ಹೀಗೆ ನೋಡ್ತೇವೆ, 53ನೇ ಅಧ್ಯಾಯದಲ್ಲಿ ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಗಿದೆ. ಹಾಗಾದರೆ ಆತನ ದೇಹ ನಡುನೆತ್ತಿಯಿಂದ ಅಂಗಾಲಿನವರೆಗೆ ಇಡೀ ದೇಹವು ಗಾಯವಾಗಿ ಆತನ ದೇಹವೆಲ್ಲ ರಕ್ತಮಯ ಆಯಿತು. ಆತನು ತನ್ನ ಬಾಯನ್ನು ತೆರೆದಿದ್ದರೆ ಸುಮ್ಮನೆ ಆತನಿಗೆ ಕೊರಡೆಯಿಂದ ಹೊಡೆಯುವವರ ಮೇಲೆ ಉಸಿರಿದ್ರೆ ಸಾಕು, ಅವರು ಧ್ವಂಸವಾಗಿ ನಾಶವಾಗಿ ಹೋಗಬಹುದಾಗಿತ್ತು. ಆದರೆ ನಾನು ನನ್ನ ದೇವರಿಗೆ ಕೃತಜ್ಞತೆಯಿಂದ ವಂದಿಸ್ತೇನೆ. ದೇವಾ, ನಿನ್ನ ಕೋಪವನ್ನು ಅವರ ಮೇಲೆ ಹಾಕದೆ, ಕುರಿಯ ಹಾಗೆ ಬಾಯಿ ತೆರೆಯದೆ ಮೌನವಾಗಿ ಇದ್ದದ್ದಕ್ಕಾಗಿ ನಾನು ದೇವರನ್ನು ಕೊಂಡಾಡ್ತೇನೆ. ಆತನು ಮೌನವಾಗಿದ್ದರಿಂದ ನಮ್ಮೆಲ್ಲರ ದೋಷ ಫಲವನ್ನು ಆತನು ತಾನೇ ಹೊತ್ತುಕೊಂಡದ್ದರಿಂದ ನಮ್ಮ ಪಾಪದಿಂದ ಬರಬೇಕಾದ ಶಾಪ ಶಿಕ್ಷೆಯನ್ನು ಆತನು ಆ ಶಿಲುಬೆ ಮೇಲೆ ಅನುಭವಿಸಿದ್ದರಿಂದಲೇ ಈ ಹೊತ್ತು ನಮಗೆ ನಿಮಗೆ ರಕ್ಷಣೆಯಾಗಿದೆ. ಆ ಯೇಸುವಿನ ರಕ್ತದ ಬೆಲೆ ಎಂದಾದರೂ ಕೂತುಕೊಂಡು ನನ್ನ ಪ್ರಿಯ ವಿಶ್ವಾಸಿಗಳೇ ಆಲೋಚನೆ ಮಾಡಿದ್ದೀರೋ? ನಿನ್ನ ಆತ್ಮದ ವಿಷಯದಲ್ಲಾದರೂ ಯಾವತ್ತಾದರೂ ಯೋಚನೆ ಮಾಡಿದ್ದೀರೋ? ನನ್ನ ಪ್ರಿಯ ದೇವರ ಮಕ್ಕಳೇ, ಒಬ್ಬ ಮನುಷ್ಯನ ಆತ್ಮದ ಬೆಲೆ ದೇವರ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ. ಒಬ್ಬ ಮನುಷ್ಯನು ಇಡೀ ಲೋಕವನ್ನೇ ಸಂಪಾದನೆ ಮಾಡಿ ಅವನ ಆತ್ಮ ನಷ್ಟಪಟ್ಟರೆ ಅವನಿಗೆ ಏನು ಲಾಭ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆದ್ದರಿಂದ ನಿನ್ನ ಆತ್ಮದ ಬೆಲೆ ಇಡೀ ಲೋಕದ ಐಶ್ವರ್ಯಕ್ಕಿಂತ, ಇಡೀ ಲೋಕವನ್ನು ಸೃಷ್ಟಿ ಮಾಡಿದ ಆ ಸೃಷ್ಟಿಗಳಿಗಿಂತ ನೀನು ಒಬ್ಬ ಅಮೂಲ್ಯನೂ ಆಗಿದ್ದೀಯ. ನನ್ನ ಪ್ರಿಯ ಸ್ನೇಹಿತರೆ, ನಿನ್ನನ್ನು ರಕ್ಷಿಸುವುದಕ್ಕಾಗಿ, ನಿನ್ನನ್ನು ಶಾಶ್ವತವಾದ
ಪ್ರೀತಿಯಿಂದ ಪ್ರೀತಿಸಿದ್ದರಿಂದ ಆ ಪ್ರೀತಿಯ ತ್ಯಾಗ ಆ ಶಿಲುಬೆ ಮೇಲೆ ಯಾವ ಮನುಷ್ಯನಿಗೂ ಅದು ಖಂಡಿತವಾಗಿಯೂ ಬರಬಾರದು. ಆತನನ್ನು ಕೊರಡೆಯಿಂದ ಹೊಡೆದದ್ದು ಮಾತ್ರವಲ್ಲದೆ ಆತನನ್ನು ಕಲ್ವರಿಯವರೆಗೆ ಆ ಭಾರವಾದ ಶಿಲುಬೆಯ ಕಂಬವನ್ನು ಆತನ ಮೇಲೆ ಇಟ್ಟು ಅದನ್ನು ಆತನು ಎಳಕೊಂಡು ಹೋಗುವಂತೆ ಮಾಡಿದರು ಆ ದುಷ್ಟರು ಮಾಡಿದ್ದರಿಂದ ಇವತ್ತು ನಮಗೆ ರಕ್ಷಣೆ, ಪಾಪ ಪರಿಹಾರ, ನಿತ್ಯ ಜೀವ, ಸಮಾಧಾನವನ್ನು ಆತನು ನಮಗೆ ಕೊಟ್ಟಿದ್ದಾನೆ. ನಾವು ದೇವರಿಗೆ ಎಷ್ಟು ಕೃತಜ್ಞತೆಯ ಸ್ತೋತ್ರವನ್ನು ಸಲ್ಲಿಸಿದರೂ ಸಾಲದು. ಆ ವಚನ ಇನ್ನೊಂದ್ಸಾರಿ ಓದಪ್ಪ. ನಾನು ಮನುಷ್ಯನನ್ನು ಚೊಕ್ಕ ಬಂಗಾರಕ್ಕಿಂತಲೂ ಹಾಗಾದ್ರೆ ಯೇಸು ಕ್ರಿಸ್ತನನ್ನು ನಾವು ಚೊಕ್ಕ ಬಂಗಾರ ಎಂದು ಹೇಳಿದೆವು. ಆದರೆ ಅದಕ್ಕಿಂತಲೂ ಓಫೇರ್ ದೇಶದ ಬಂಗಾರಕ್ಕಿಂತಲೂ ಏನ್ ಮಾಡ್ತೇನೆ ಅಂತ ಹೇಳಿದ್ದಾನೆ? ಅಮೂಲ್ಯನನ್ನಾಗಿ ಮಾಡ್ತಾನೆ. ಹಾಗಾದ್ರೆ ಆ ಯೇಸುವಿನ ಪ್ರೀತಿ ಮಾನವರ ಕಡೆಗೆ ಎಷ್ಟು ಅಮೂಲ್ಯವಾದದ್ದು, ಎಷ್ಟು ವಿಶೇಷವಾದದ್ದು. ಅವರನ್ನು ಓಫೇರ್ ಬಂಗಾರಕ್ಕಿಂತಲೂ ಚೊಕ್ಕ ಬಂಗಾರಕ್ಕಿಂತಲೂ ಅಮೂಲ್ಯರನ್ನಾಗಿ ಮಾಡ್ತೇನೆ ಅಂತ ಹೇಳಿ ಒಂದು ಕತೆ ನನಗೆ ನೆನಪಿಗೆ ಬರುತ್ತೆ. ಒಂದು ಸಾರಿ ಒಬ್ಬ ಯೌವನಸ್ಥ ಒಂದು ಸೂಳೆಯ ಸಹವಾಸವನ್ನು ಮಾಡ್ತಾನೆ. ಈ ಸೂಳೆಯರು ಅನೇಕ ಗಂಡಸರನ್ನು ನೋಡಿದ್ದಾರೆ. ಆದರೆ ಈ ಮನುಷ್ಯನೂ ಕೂಡ ಅವರ ಪೈಕಿ ಒಬ್ಬನು ಎಂಬುದಾಗಿ ಅಂದುಕೊಂಡು, ನೀನು ನನ್ನನ್ನು ಯಥಾರ್ಥವಾಗಿ ಪ್ರೀತಿ ಮಾಡೋದಿಲ್ಲ ಅಂತ ನನಗೆ ಗೊತ್ತಿದೆ ಅಂತ ಹೇಳಿ ಆಕೆ ಹೇಳಿದರೆ ಇವನು ಯಥಾರ್ಥವಾದ ಪ್ರೀತಿಯನ್ನು ಮಾಡ್ತಾ ಇದ್ದದ್ದರಿಂದ ಆ ಮಾತು ಕೇಳಿ ಬಹಳ ಬೇಸರಿಕೆಯಾಗಿ ಅವನು ಆಕೆಯನ್ನು ಕೇಳ್ತಾನೆ, ನೀನು ನನ್ನನ್ನು ನಂಬಬೇಕಾದರೆ ಏನು ಮಾಡಬೇಕು ಹೇಳು ಅಂತ ಕೇಳಿದಾಗ ಏನಾಯಿತು ಅಂತಂದರೆ, ನಿನ್ನ ತಾಯಿಯ ಎದೆಯನ್ನು ಬಗೆದು ಹೃದಯವನ್ನು ನನಗೆ ತೋರಿಸಿದರೆ ನಾನು ಆಗ ನಿನ್ನನ್ನು ನಂಬುತ್ತೇನೆ ಅಂತ ಹೇಳಿ. ಈ ಮನುಷ್ಯನು ಆಕೆ ಮೇಲಿರುವ ಪ್ರೀತಿಯ ನಿಮಿತ್ತವಾಗಿ ತನ್ನ ಎಲ್ಲ ಬಂಧುಗಳಿಗಿಂತ ತಾಯಿಯ ಪ್ರೀತಿ ಎಷ್ಟು ಅಮೂಲ್ಯವಾದದ್ದು ಅದನ್ನೂ ಕೂಡ ತಿರಸ್ಕಾರ ಮಾಡಿ ಅವನು ಹೋಗಿ ತನ್ನ ತಾಯಿಯನ್ನು ಕೊಂದು ಆ ಹೃದಯವನ್ನು ಕೈಯಲ್ಲಿ ಹಿಡ್ಕೊಂಡು ಓಡಿ ಬರ್ತಾ ಇರುವಾಗ ಅವನು ಎಡವಿ ಬಿದ್ದಾಗ ಆ ಹೃದಯವು ಕೆಳಗೆ ಬೀಳುತ್ತೆ. ಇದು ಒಂದು ಕಟ್ಟಕತೆ. ಆದರೂ ಕೂಡ ಇದರಲ್ಲಿ ಎಷ್ಟು ಅದ್ಭುತವಾದ ಸತ್ಯ ಅಡಕವಾಗಿದೆ ಅಂದರೆ, ಆ ಹೃದಯ ಅಂತಂತೆ, ಮಗನೇ ನಿನಗೆ ನೋವಾಯಿತಾ ಅಂತ ಹೇಳಿ. ಎಂಥ ಪ್ರೀತಿ, ತಾಯಿಯ ಪ್ರೀತಿ. ಅದಕ್ಕಿಂತಲೂ ಅತಿ ಅಮೂಲ್ಯವಾದ ಪ್ರೀತಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿ ನಮ್ಮ ಮೇಲೆ ಅಷ್ಟು ಅತಿಶಯವಾದದ್ದು ಆಗಿದೆ. ಇದು ಮುಂದೆ ಏನಾಯಿತೋ ಗೊತ್ತಿಲ್ಲ. ಆದರೆ ಈ ಕಥೆಯಲ್ಲಿ ಕಾಣುವಂಥದ್ದು ಏನು ಅಂತಂದರೆ, ಒಂದು ಹೆಂಗಸಿಗೋಸ್ಕರ ಆ ಮನುಷ್ಯನು ತನ್ನ ತಾಯಿಯನ್ನೇ ಕೊಲ್ಲುವುದಕ್ಕೂ ಅವನು ಹೇಸದೆ ಆಕೆಯನ್ನು ಕೊಂದು ಹಾಕಿದ್ದು ಎಷ್ಟು ಭಯಂಕರವಾದ ಪರಿಸ್ಥಿತಿ. ಹಾಗಾದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆತನು ಶಿಲ್ವೆ ಮೇಲೆ ಪ್ರಾಣ ಕೊಟ್ಟದ್ದು ಆತನು ಒಬ್ಬ ಕೊಲೆಗಡಕನಾಗಿ, ಕಳ್ಳನಾಗಿ, ದುಷ್ಟನಾಗಿ ಸಾಯಲಿಲ್ಲ. ಪಿಲಾತನು ಹೇಳಿದ್ದೇನೆಂದರೆ, ಈತನು ಮರಣದಂಡನೆಗೆ ಯಾವ ಕಾರಣವನ್ನು ನಾನು ಕಾಣಲಿಲ್ಲ ಎಂದು ಹೇಳಿ ತನ್ನ ಕೈಯನ್ನು ತೊಳಕೊಂಡದ್ದನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಾಗಾದರೆ ಆತನು ಸಾಯುವುದಕ್ಕೆ ಯೋಗ್ಯವಾದ ಯಾವ ತಪ್ಪು ಅಪರಾಧಗಳನ್ನು ಮಾಡಲಿಲ್ಲ. ಆತನು ಪರಿಶುದ್ಧವಾದ ನಿಷ್ಕಳಂಕವಾದ ಜೀವನವನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಜೀವಿಸಿ ನಮ್ಮನ್ನು ಆತನ ಹಾಗೆ ಪರಿಶುದ್ಧರನ್ನಾಗಿ ಮಾಡುವಂತೆ, ಆತನ ಹಾಗೆ ನಮ್ಮನ್ನು ನೀತಿವಂತರನ್ನಾಗಿ ಮಾಡುವ ಹಾಗೆ, ಈಗ ಯೆಶಾಯನ ಗ್ರಂಥ 13:12 ನೋಡಿಕೊಂಡ ಹಾಗೆ, ನಾನು ಮನುಷ್ಯರನ್ನು ಚೊಕ್ಕ ಬಂಗಾರದಂತೆಯೂ ಓಫೇರ್ ಬಂಗಾರಕ್ಕಿಂತಲೂ
ಅಮೂಲ್ಯರನ್ನಾಗಿ ಮಾಡ್ತೇನೆ ಅಂತ ಹೇಳಿ. ನನ್ನ ಪ್ರಿಯ ವಿಶ್ವಾಸಿಗಳೇ, ನಾವು ದೇವರ ದೃಷ್ಟಿಯಲ್ಲಿ ಸೋಸಿದ ಬಂಗಾರಕ್ಕಿಂತ, ಚೊಕ್ಕ ಬಂಗಾರಕ್ಕಿಂತ, ಅಪರಂಜಿಗಿಂತಲೂ ಅಮೂಲ್ಯರು ನಾವು ಆತನ ದೃಷ್ಟಿಯಲ್ಲಿ ಆಗುವಂಥ ಭಾಗ್ಯವನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಕೊಟ್ಟಿದ್ದಾನೆ. ನಾವು ಈಗಾಗಲೇ ಆ ಪರಿಶುದ್ಧರು ಆಗಿದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. ನಾವು ಪರಿಶುದ್ಧರಾಗಿದ್ದೇವೆ ಎಂದು ಹೇಳುವುದಕ್ಕೆ ಕಾರಣ ಏನು ಅಂತಂದರೆ, ಪರಿಶುದ್ಧತೆ ಇಲ್ಲದೆ ಯಾವ ಮನುಷ್ಯನು ದೇವರನ್ನು ಕಾಣುವುದಕ್ಕೆ ಆಗುವುದಿಲ್ಲ. ಈ ಕಾರಣದಿಂದ ನಮ್ಮ ಪರಿಶುದ್ಧತೆಯನ್ನು ಕಾಪಾಡುವುದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನು ತಂದೆಯ ಬಲಪಾರ್ಶ್ವದಲ್ಲಿ ಕೂತುಕೊಂಡು ನಮ್ಮ ಪರಿಶುದ್ಧತೆಯನ್ನು ಕಾಪಾಡುತ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಕರ್ತನಾದ ಯೇಸು ಕ್ರಿಸ್ತನು ಎಷ್ಟು ಪರಿಶುದ್ಧನೋ ಅಷ್ಟೇ ನಾವು ಕೂಡ ಆಗಿದ್ದೇವೆ. ಆತನು ಎಷ್ಟು ಸೋಸಿದ ಬಂಗಾರ ಅಮೂಲ್ಯನೂ ಆಗಿದ್ದಾನೋ ಅಷ್ಟೇ ನಾವು ಕೂಡ ಆಗುವಂಥ ಕೃಪೆಯನ್ನು ದೇವರು ನಮ್ಮಗಳಿಗೆ ಕೊಟ್ಟಿದ್ದಾನೆ. ಇದೆಂಥ ಭಾಗ್ಯ ಸ್ವಲ್ಪ ಹೊತ್ತು ನನ್ನ ಪ್ರಿಯ ಸ್ನೇಹಿತರೆ, ಈ ಸಂದೇಶವನ್ನು ಕೇಳಿಸಿಕೊಂಡ ಮೇಲೆ ನಿನ್ನ ದೇವರ ಪ್ರೀತಿಯನ್ನು ಸ್ವಲ್ಪ ಹೊತ್ತಾದರೂ ಕೂತ್ಕೊಂಡು ಧ್ಯಾನ ಮಾಡಿ, ದೇವ ಎಂಥ ಅದ್ಭುತವಾದ ಪ್ರೀತಿ ನಮ್ಮ ಮೇಲೆ ತೋರಿದ್ದೀಯಪ್ಪ. ದೇವರು ನಮ್ಮನ್ನು ಪ್ರೀತಿಸುವಂತೆ ನಮ್ಮಲ್ಲಿ ಯಾವ ಒಳ್ಳೆಯ ಲಕ್ಷಣಗಳು ಖಂಡಿತವಾಗಿಯೂ ಇಲ್ಲವೇ ಇಲ್ಲ. ನಾವು ದೇವರಿಗೆ ವೈರಿಗಳು, ಪಾಪಿಗಳು, ದುಷ್ಟರು, ಚಂಡಾಳರು ನಾವು ಆಗಿದ್ದಾಗಲೂ ಕ್ರಿಸ್ತನು ನಾವು ಪಾಪಿಗಳಾಗಿದ್ದಾಗ ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ತನ್ನ ಪ್ರೀತಿಯನ್ನು ಸಿದ್ಧಾಂತ ಮಾಡಿದ್ದಾನೆ. ಒಂದು ವೇಳೆ ನನ್ನ ಪ್ರಿಯ ಸ್ನೇಹಿತನೇ, ನೀನು ಈ ಪ್ರೀತಿಯನ್ನು ತಿಳ್ಕೊಳ್ಳದೇ ಇದ್ದರೆ ಈ ಹೊತ್ತು ನಿನಗೊಂದು ಶ್ರೇಷ್ಠವಾದ ಅವಕಾಶ ಏನು ಅಂತಂದರೆ, ಆತನು ನಿನ್ನನ್ನು ಕೂಡ ಪ್ರೀತಿ ಮಾಡುವಂಥವನು ಆಗಿದ್ದಾನೆ. ಈ ಪ್ರೀತಿಯನ್ನು ಧಿಕ್ಕಾರ ಮಾಡಬೇಡ. ಈ ಪ್ರೀತಿಯ ಆಹ್ವಾನಕ್ಕಾಗಿ ಆತನು ಪ್ರೀತಿಯಿಂದ ನಿನ್ನನ್ನು ಕರೆಯುತ್ತಿದ್ದಾನೆ, ನಿನ್ನನ್ನು ರಕ್ಷಿಸುವುದಕ್ಕಾಗಿ. ನೀನು ನರಕಕ್ಕೆ ಹೋಗದ ಹಾಗೆ ಆತನು ನಿನ್ನನ್ನು ರಕ್ಷಿಸ್ತಾನೆ. ಯಾಕೆ ನೀನು ಯೇಸುವಿನ ಬಳಿಗೆ ಈ ಹೊತ್ತೇ ಯಾಕೆ ಬರಬಾರದು? ಆತನು ನಿನ್ನನ್ನು ಪ್ರೀತಿಸಿದ್ದರಿಂದ, ತನ್ನ ರಕ್ತದಿಂದ ನಿನ್ನ ಪಾಪದಿಂದ ತುಂಬಿದ ಹೃದಯವನ್ನು ತೊಳೆದು ಶುದ್ಧೀಕಾರ ಮಾಡಿ ನಿನ್ನನ್ನು ದೇವರ ಮಗುವನ್ನಾಗಿ, ಬಂಗಾರಕ್ಕಿಂತಲೂ ಅಮೂಲ್ಯನನ್ನಾಗಿ ನಿನ್ನನ್ನು ಮಾಡುವಂತೆ ಆ ಯೇಸು ನಿನಗೆ ಕರೆ ಕೊಡ್ತಾ ಇದ್ದಾನೆ. ನೀನು ಆ ಕರೆಗೆ ಕಿವಿಗೊಟ್ಟು ಆತನನ್ನು ನಿನ್ನ ಹೃದಯದಲ್ಲಿ ಅಂಗೀಕಾರ ಮಾಡಿಕೊಂಡಿದ್ದೆಯಾಗಿದ್ದರೆ ಕ್ಷಣ ಮಾತ್ರದಲ್ಲಿ ನೀನು ನರಕದಿಂದ ನಿನ್ನನ್ನು ತಪ್ಪಿಸಿ ಪರಲೋಕದ ಮಾರ್ಗಕ್ಕೆ ಆತನು ನಡೆಸುವಂಥವನು ಆಗಿದ್ದಾನೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.